ಹೆಲೋ ಫ್ರೆಂಡ್ಸ್, ಈಗ ನೋಡಿ ನಾನು ಸ್ಯಾರಿ ಕ್ಲಾತಲ್ಲಿ ಪೈಪಿಂಗ್ ಕೊಡಬೇಕು ಅಂತ ಹೇಳಿದ್ರೆ ಸ್ಯಾರಿ ಕ್ಲಾತು ತುಂಬ ಥಿನ್ ಆಗಿರುತ್ತೆ. ನಾವು ಥ್ರೆಡ್ ಪೈಪಿಂಗ್ ಕೊಟ್ಟಾಗ ಥ್ರೆಡ್ಡು ನಮಗೆ ಆ ಕ್ಲಾತ್ ಒಳಗಡೆ ಕಾಣಿಸ್ತಾ ಇರುತ್ತೆ. ಆ ರೀತಿ ಕಾಣಿಸ್ಬಾರ್ದು ಮತ್ತು ನೀಟ್ ಫಿನಿಶಿಂಗ್ ಬರಬೇಕು ಅಂತ ಹೇಳಿದ್ರೆ ನೋಡಿ, ಈಗ ನಾನು ಸ್ಯಾರಿ ಕ್ಲಾತ್ನ ಈ ರೀತಿ ಹಾಕ್ಕೊಂಡು ಮಾರ್ಕ್ ಮಾಡಿಕೊಂಡೆ 1.5 ಇಂಚ್ಗೆ ಮಾಡಿಕೊಂಡು ಸ್ಟ್ರೈಟಾಗಿ ಕಟ್ ಮಾಡ್ತಾಯಿದ್ದೀನಿ. ಇದು ನಾನು ಇವಾಗ ಸ್ಲೀವ್ಸ್ಗೆ ತೋರಿಸ್ತಾ ಇರೋದು. ಸ್ಲೀವ್ಸ್ ಮತ್ತು ಬ್ಯಾಕ್ ಸೈಡಲ್ಲಿ ರೌಂಡ್ ನೆಕ್ ಮತ್ತು ಬೇರೆ ಶೇಪ್ ಏನಾದರೂ ಕೊಡಬೇಕು ಅಂದರೆ ಕ್ರಾಸ್ ಆಗಿ ನಾವು ಕಟ್ ಮಾಡ್ಕೊಳ್ಬೇಕು. ಮೊದಲಿಗೆ ನಾನು ಇವಾಗ ಸ್ಟ್ರೈಟ್ ಪೀಸಲ್ಲಿ ಕೊಡೋದನ್ನು ತೋರಿಸ್ತಾ ಇದ್ದೀನಿ. ಈ ರೀತಿ ಡಬಲ್ ಲೇಯರ್ ಹಾಕ್ಕೊಳ್ಬೇಕು. ಇದು ಸಿಂಗಲ್ ಇರೋದ್ರಿಂದ ಥ್ರೆಡ್ ಕಾಣಿಸುತ್ತೆ, ಸೊ ಹಾಗಾಗಿ ನಾವು ಡಬಲ್ ಲೇಯರ್ ಹಾಕ್ಕೋಬೇಕು. ಡಬಲ್ ಲೇಯರ್ ಈ ರೀತಿ ಇಟ್ಕೊಂಡು ಇವನ್ನ ಕಟ್ ಮಾಡಿಕೊಂಡು ಒಂದು ಸೈಡ್ ನಾವು ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಆವಾಗ ಬಟ್ಟೆ ಜರುಗೋದಿಲ್ಲ. ನಾವು ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ, ನೀಟಾಗಿ ಫಿನಿಶಿಂಗ್ ಕೂಡ ಬರುತ್ತೆ. ಈ ರೀತಿ ಒಂದು ಸೈಡ್ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಈಗ ಮಾಡ್ಕೊಂಡಿದ್ದೀನಲ್ವಾ. ಈಗ ಯಾವ ರೀತಿ ಡೈರೆಕ್ಟ್ ಬ್ಲೌಸ್ ಮೇಲೆ ಇದೇ ಕ್ಲಾತಿಂದ ಪೈಪಿಂಗ್ ಹೇಗೆ ಕೊಡಬೇಕು, ಥ್ರೆಡ್ ಪೈಪಿಂಗ್ ಈಸಿ ಮೆಥಡ್ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಾವು ಸ್ಟ್ರೈಟಾಗಿ ಈ ಪೀಸ್ನ ಸ್ವಲ್ಪ ಕ್ರಾಸ್ ಇದ್ದರೆ ಸ್ಟ್ರೈಟಾಗಿ ಮಾಡ್ಕೊಳ್ಬೇಕು, ಯಾಕೆಂದರೆ ಫಿನಿಶಿಂಗ್ ನೀಟಾಗಿ ಬರಲ್ಲ. ಇದನ್ನು ಯಾಕೆಂದರೆ ಎಮ್ಮಿಂಗ್ ಪೀಸ್ ಥರ ಕೂಡ ಇದನ್ನು ಫೋಲ್ಡಿಂಗ್ ಮಾಡ್ತೀವಿ. ಥ್ರೆಡ್ ಪೈಪಿಂಗ್ ಆಗಿ ಇನ್ನು ಉಳಿದಿದ್ದ ಪೀಸ್ನ ನಾವು ಎಮ್ಮಿಂಗ್ ಪೀಸ್ ಥರ ಫೋಲ್ಡಿಂಗ್ ಮಾಡಿ ಎಮ್ಮಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈಗ ಇದು ಬ್ಲೌಸ್ ಪೀಸು. ಇದಕ್ಕೆ ನೋಡಿ ಈ ರೀತಿ ಇಟ್ಕೊಂಡು 1/4 ಇಂಚ್ ಬಿಟ್ಟು ನಾವು ಸ್ಟಿಚ್ನ ಹಾಕ್ಕೊಳ್ಬೇಕು. ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಇದೇನಿದೆ ನಾವು ಸ್ಟಿಚ್ ಮಾಡಿರ್ತೀವಲ್ಲ ಆ ಬಟ್ಟೆ ಏನಿದೆ ಅದನ್ನು ಫುಲ್ ಟರ್ನ್ ಮಾಡಬೇಕು. ಈ ಥರ ಫ್ಲ್ಯಾಟಾಗಿ ಅದನ್ನು ಟರ್ನ್ ಮಾಡಬೇಕು. ಈ ಥರ ಇರಬೇಕು. ಈಗ ನಾವು ಥ್ರೆಡ್ನ ಇನ್ಸೈಡಲ್ಲಿ ಇಟ್ಟು ಪೈಪಿಂಗ್ ಮಾಡಬೇಕು. ಫಸ್ಟ್ ನಾವು ಇದನ್ನು ನೋಡ್ಕೊಳ್ಬೇಕು. ನೋಡಿ ಥ್ರೆಡ್ಡು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ನೋಡಿ ಈಗ ಥ್ರೆಡ್ನ ಈ ರೀತಿ ಇಟ್ಟು ಮೇಲ್ಗಡೆ ಇರೋ ಈ ಕ್ಲಾತ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಈ ರೀತಿ ಫೋಲ್ಡ್ ಮಾಡಿಕೊಂಡು ಹೀಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಪೂರ್ತಿ ವಿಡಿಯೋನ ನೋಡಿ ಫ್ರೆಂಡ್ಸ್. ನಾನಿವಾಗ ಪೈಪಿಂಗ್ ಮಾಡ್ತಾ ಇದ್ದೀನಿ. ಥ್ರೆಡ್ ಪೈಪಿಂಗು ಅದು ಡಬಲ್ ಫೂಟಲ್ಲೇ ಮಾಡ್ತಾ ಇದ್ದೀನಿ, ಸಿಂಗಲ್ ಫೂಟ್ ಏನು ನಾನು ಚೇಂಜ್ ಮಾಡಿಲ್ಲ. ಬಟ್ ಹೇಗೆ ಅಂತ ಹೇಳಿದ್ರೆ ಅದಕ್ಕೊಂದು ನಾವು ಸೆಟ್ಟಿಂಗ್ನ ಮಾಡ್ಕೊಳ್ಬೇಕು. ಅದನ್ನು ನಾನು ಕೊನೆಯಲ್ಲಿ ತೋರಿಸ್ತೀನಿ. ನಮಗೆ ಆವಾಗವಾಗ ಇದನ್ನು ಫೂಟ್ನ ಚೇಂಜ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಸೆಟ್ಟಿಂಗ್ ಮಾಡಿಕೊಂಡ್ರೆ ನಾರ್ಮಲ್ ಸ್ಟಿಚ್ನೂ ಮಾಡ್ಬೋದು, ಥ್ರೆಡ್ ಪೈಪಿಂಗ್ನೂ ಮಾಡ್ಬೋದು. ನೋಡಿ ಎಷ್ಟು ನೀಟಾಗಿ ಬರ್ತದೆ ಫಿನಿಶಿಂಗು. ಸಣ್ಣದಾಗಿ ಥ್ರೆಡ್ ಪೈಪಿಂಗ್ನ ಕೊಡೋದ್ರಿಂದ ನೀಟಾಗಿ ಫಿನಿಶಿಂಗ್ ಬರುತ್ತೆ. ತುಂಬ ಈಸಿ ಕೂಡ ಇದೆ. ಇದೇ ರೀತಿ ನಾವು ಶೇಪ್ ರೌಂಡ್ ಶೇಪ್ ಇದ್ದರೂ ಕೂಡ ನಾವು ಇದೇ ರೀತಿ ಥ್ರೆಡ್ ಪೈಪಿಂಗ್ನ ಮಾಡ್ಕೊಳ್ಬೋದು. ನೋಡಿ ಹಾಗೆ ಹೋಯ್ತು. ಇದೇ ಥರ ನೀವು ಸ್ಲೀವ್ಗೂ ಕೂಡ ಕೊಟ್ಕೊಳ್ಬೋದು. ನಾನಿಲ್ಲಿ ಬ್ಯಾಕ್ ಸೈಡಲ್ಲಿ ಕೊಟ್ಟಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಫಿನಿಶಿಂಗು. ಈಗ ನಾನು ರೌಂಡ್ ನೆಕ್ಗೆ ಯಾವ ರೀತಿ ಕ್ರಾಸ್ ಪೀಸಲ್ಲಿ ಥ್ರೆಡ್ ಪೈಪಿಂಗ್ನ ಕೊಡಬೇಕು ಅಂತ ತೋರಿಸ್ತೀನಿ. ಕೊನೆಯದಾಗಿ ನಾನು ಮಿಷಿನಲ್ಲಿ ಯಾವ ರೀತಿ ಸೆಟ್ಟಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ನೋಡಿ ಇದಕ್ಕೆ ನಾವು ಸ್ಟ್ರೈಟ್ ಪೀಸ್ನ ಕೊಡೋದಕ್ಕಾಗಲ್ಲ. ಸೊ ಬಟ್ಟೆ ಕಡಿಮೆ ಇರೋದ್ರಿಂದ ನಾನು ಲೈನಿಂಗ್ ಪೀಸ್ನೇ ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಲೈನಿಂಗ್ ಪೀಸ್ನೇ ಈ ರೀತಿ ಇಟ್ಬಿಟ್ಟು ನಾವು ಕ್ರಾಸ್ ಪೀಸ್ನ ಕಟ್ ಮಾಡ್ಕೊಳ್ಬೇಕು. ಬಟ್ಟೆ ತುಂಬ ವೇಸ್ಟ್ ಮಾಡಬಾರ್ದು, ಸ್ಯಾರಿ ಲೆಂತ್ ಕಡಿಮೆ ಆಗಿಬಿಡುತ್ತೆ. ಇರೋದ್ರಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು ನಾವು. ಕೆಲವು ಕಸ್ಟಮರು ನಮಗೆ ಸ್ಯಾರಿ ಕ್ಲಾತಲ್ಲೇ ಪೈಪಿಂಗ್ ಮಾಡಿ ಅಂತ ಹೇಳ್ತಾರೆ, ಆವಾಗ ನಾವು ಈ ರೀತಿ ಮಾಡ್ಕೊಳ್ಳೇಬೇಕಾಗುತ್ತೆ. ನೋಡಿ ಈ ರೀತಿ ನಾನು ಲೈನಿಂಗ್ ಸಮೇತ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಿಚ್ ಮಾಡಿಲ್ಲ, ಲೈನಿಂಗ್ ಮೇಲೆ ಸ್ಯಾರಿ ಕ್ಲಾತ್ನ ಹಾಕ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕ್ರಾಸ್ ಆಗಿ. ನಾರ್ಮಲಾಗಿ ನಾವು ಪೈಪಿಂಗ್ ಕೊಡೋದಕ್ಕೆ ಕಟ್ ಮಾಡ್ಕೊಳ್ತೀವಲ್ಲ ಆ ಥರ ವಿತ್ ಲೈನಿಂಗ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಜಾಯಿಂಟ್ಸ್ ಜಾಸ್ತಿ ಬಂದರೂ ಪರವಾಗಿಲ್ಲ, ಈ ಥರನೇ ಮಾಡ್ಕೊಳ್ಳಿ. ತುಂಬ ಬಟ್ಟೆನ ಜಾಸ್ತಿ ಕಟ್ ಮಾಡಿಕೊಂಡ್ರೆ ಸ್ಯಾರಿಯಲ್ಲಿ ನಮಗೆ ದೊಡ್ಡ ದೊಡ್ಡ ಪೀಸ್ ಸಿಗುತ್ತೆ, ಬಟ್ ಅದು ಸ್ಯಾರಿ ಲೆಂತ್ ಕಡಿಮೆ ಆಗುತ್ತೆ, ನೆರಿಗೆ ಕಡಿಮೆ ಬರುತ್ತೆ.
ಸೊ ಅದರಿಂದ ಸ್ವಲ್ಪನೇ ಬಟ್ಟೆ ತೊಗೊಂಡು ಒಂದು 5 ಇಂಚಷ್ಟು ತೊಗೊಂಡು ಅದರಲ್ಲೇ ನಾನೀಗ ಈ ರೀತಿ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಸ್ಟ್ರೈಟ್ ಪೀಸ್ ಆದರೆ ಓಕೆ, ಬಟ್ ಇದು ಕ್ರಾಸ್ ಪೀಸ್ ಆಗಿರೋದ್ರಿಂದ ಬಟ್ಟೆ ಜಾಸ್ತಿ ಬೇಕಾಗುತ್ತೆ. ಹೀಗೆ ಮಾಡ್ಕೊಳ್ಳಿ. ಮತ್ತು ಇದನ್ನು ಹೇಗೆ ಅಟ್ಯಾಚ್ ಮಾಡಬೇಕು ಅಂದರೆ ನೋಡಿ, ಈ ಥರ ಇಟ್ಕೊಳ್ಬೇಕು. ಒಂದು ಸ್ಟ್ರೈಟಾಗಿ ಇಟ್ಕೋಬೇಕು, ಒಂದು ಈ ರೀತಿ ಅಡ್ಡ ಇಟ್ಕೊಳ್ಬೇಕು. ಇಟ್ಕೊಂಡು ಸ್ಟಿಚ್ಚಿಂಗ್ ಹೇಗೆ ಬರಬೇಕು ಅಂದರೆ ನೋಡಿ, ಈ ಕಾರ್ನರಿಂದ ಈ ಕಾರ್ನರ್ಗೆ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಆ ಥರ ಸ್ಟಿಚ್ ಬರಬೇಕು. ಈ ಥರ ಇಟ್ಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಹಾಕಿ. ನೋಡಿ, ಈ ಥರ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಸ್ಟಿಚ್ನ ಹಾಕ್ಕೊಡಿ. ಆಗ ನಮಗೆ ಥ್ರೆಡ್ ಪೈಪಿಂಗ್ ಕೊಡೋವಾಗ ಈಸಿ ಆಗುತ್ತೆ. ನೋಡಿ ಈಗ ನಾವು ಲೈನಿಂಗ್ನ ಹಾಕಿ ಈ ರೀತಿ ಅಟ್ಯಾಚ್ ಮಾಡೋದ್ರಿಂದ ಕಾಣಿಸೋದಿಲ್ಲ ಥ್ರೆಡ್ಡು. ಅದೇ ನಾವು ಡೈರೆಕ್ಟ್ ಕ್ಲಾತಲ್ಲಿ ಈ ರೀತಿ ಮಾಡ್ತಿದ್ರೆ ಥ್ರೆಡ್ಡು ವೈಟಿಗೆ ಕಾಣಿಸುತ್ತೆ, ಅದು ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ. ಹಾಗಾಗಿ ನಾನು ಈ ರೀತಿ ಲೇಯರ್ ಇರುತ್ತೆ, ಡಬಲ್ ಲೇಯರ್ ಹಾಕ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಒಂದು ಸೈಡ್ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಒಂದು ಸೈಡು ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ತುಂಬಾ ಈಸಿಯಾಗಿ ಬರುತ್ತೆ. ನಾವು ಎಕ್ಸ್ಟ್ರಾ ಪೈಪಿಂಗ್ ಬೇರೆ ಮಾಡಿ ಮತ್ತೆ ಎಕ್ಸ್ಟ್ರಾ ಲೈನಿಂಗ್ ಪೀಸಲ್ಲಿ ಕ್ರಾಸ್ ಪೀಸ್ನ ಕೊಟ್ಟು ಎಮ್ಮಿಂಗ್ ಪೀಸ್ನ ಕೊಟ್ಟು ಅಟ್ಯಾಚ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟ್ ಇದೇ ಪೀಸಲ್ಲಿ ಥ್ರೆಡ್ ಪೈಪಿಂಗು ಆಗುತ್ತೆ, ಎಮ್ಮಿಂಗ್ ಕೂಡ ಮಾಡ್ಕೊಳ್ಬೋದು. ಈಗ ಒಂದು ಸಲ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು. ನಾವು ಇದನ್ನು ಎಷ್ಟು ನೀಟಾಗಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ತೀವೋ ಅಷ್ಟು ನೀಟಾಗಿ ಪೈಪಿಂಗ್ ಬರುತ್ತೆ. ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಇದ್ದರೆ ಅದು ತುಂಬ ಚೆನ್ನಾಗಿ ಕಾಣಿಸೋದಿಲ್ಲ. ಈ ಥರ ಈವನಾಗಿ ಕ್ಲಾತ್ನ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಒಂದೇ ಸಮಕ್ಕೆ ಇರುತ್ತೆ. ಇವಾಗ ನೋಡಿ, ನಾವು ಈ ಪೀಸ್ನ ರೌಂಡ್ ಶೇಪಲ್ಲೇ ಅಟ್ಯಾಚ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ನಾನು ಪೈಪಿಂಗ್ ಆಗಿದೆ ಸ್ಟ್ರೈಟ್ ಪೀಸಲ್ಲಿ. ಇವಾಗ ನಾನು ಕ್ರಾಸ್ ಪೀಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಬಟ್ಟೆ ಬಿಟ್ಬಿಟ್ಟು ಈ ರೀತಿ ಫುಲ್ ಬ್ಲೌಸ್ ಎಂಡಿಂಗ್ವರೆಗೂ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಈಗ ಆಗಿದೆ. ನೋಡಿ, ಇಲ್ಲೂ ಕೂಡ ಏನಾದರೂ ಎಕ್ಸ್ಟ್ರಾ ಕ್ಲಾತ್ ಬಂದಿದ್ದರೆ ಅದನ್ನು ಸ್ಟ್ರೈಟಾಗಿ ಕಟ್ ಮಾಡಿಕೊಡಿ. ಯಾಕೆಂದರೆ ಫಿನಿಶಿಂಗ್ ನಮಗೆ ತುಂಬ ಮುಖ್ಯ. ಮತ್ತು ಈ ಥ್ರೆಡ್ಡು ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಷ್ಟನ್ನು ಕಟ್ ಮಾಡಿಕೊಂಡು ಥ್ರೆಡ್ ಪೈಪಿಂಗ್ನ ಸೇಮ್ ಮೆಥಡಲ್ಲಿ ನಾವು ಆವಾಗಲೇ ಸ್ಟ್ರೈಟ್ ಪೀಸ್ ಹೇಗೆ ಕೊಟ್ಟು ಅದೇ ಮೆಥಡಲ್ಲಿ ಕೊಡಬೇಕು. ಈ ರೀತಿ ಬಟ್ಟೆನ ಈ ಥರ ತಿರುಗಿಸ್ಕೊಳ್ಬೇಕು. ಫ್ಲ್ಯಾಟ್ ಆಗಿರಬೇಕು ಈ ಥರ. ನೋಡಿ, ಈ ಥರ ಫ್ಲ್ಯಾಟ್ ಆಗಿರಬೇಕು. ಈ ಥರ ಫ್ಲ್ಯಾಟಾಗಿ ಇಟ್ಕೊಂಡು ಈ ಥ್ರೆಡ್ನ ನೋಡಿ ಈ ರೀತಿ ಇಟ್ಬಿಟ್ಟು ಹೀಗೆ ಮಾಡಿ ಥ್ರೆಡ್ನ ಇನ್ಸೈಡಲ್ಲಿ ಇಟ್ಬಿಟ್ಟು ಪೈಪಿಂಗ್ ಕೊಟ್ಕೊಳ್ಬೇಕು. ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ನೋಡಿ, ಈ ಥರ ಥ್ರೆಡ್ ಇಡ್ತಾ ಇದ್ದೀನಿ. ಇವಾಗ ಈ ಫೋಲ್ಡ್ ಮಾಡಿಕೊಂಡು ಆ ಪೈಪಿಂಗ್ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಮಾಡಿಕೊಂಡು ಹೋಗಬೇಕು. ಬ್ಲೌಸ್ ಮೇಲೆ ಸ್ಟಿಚಿಂಗೇ ಕಾಣಿಸೋದಿಲ್ಲ. ಕರೆಕ್ಟಾಗಿ ನಾವು ಸ್ಟಿಚ್ ಮಾಡ್ಕೊಂಡು ಹೋದರೆ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ.
ನೋಡಿ ತುಂಬಾ ಈಸಿಯಾಗಿ ಒಂದೇ ಕ್ಲಾತಲ್ಲಿ ಈ ರೀತಿ ಫಿನಿಶಿಂಗ್ ಕೊಡ್ಬೋದು. ಬೂಟಿಕಲ್ಲೆಲ್ಲ ಇದೇ ರೀತಿ ಫಿನಿಶಿಂಗ್ ಕೊಡ್ತಾರೆ. ಅಂದರೆ ಇದು ಥ್ರೆಡ್ ಪೈಪಿಂಗ್ ಆಗಿರೋದ್ರಿಂದ ನಾವು ಎಮ್ಮಿಂಗ್ ಕೂಡ ಮಾಡ್ಕೊಳ್ಬೇಕು. ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಮತ್ತು ಯಾವ ರೀತಿ ಸೆಟ್ಟಿಂಗ್ ಮಾಡ್ಕೊಳ್ಬೇಕು ಫೂಟ್ನ ಅಂತ ನಾನು ತೋರಿಸ್ತೀನಿ. ಈ ಪೈಪಿಂಗಿಗೆ ನೀವು ನಾರ್ಮಲ್ ಪೈಪಿಂಗಿಗೂ ಕೂಡ ಇದೇ ಮಷಿನಲ್ಲಿ ನಾವು ಸಿಂಗಲ್ ಫೂಟ್ ಇಲ್ಲದೇ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಶೇಪ್ ಯಾವ ರೀತಿ ಬಂದಿದೆ ಅಂತ ನೋಡಿ. ತುಂಬ ಈಸಿಯಾಗಿ ಇದನ್ನು ಮಾಡ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಯಾವ ಥರ ಸೆಟ್ಟಿಂಗ್ ಅಂತ ಹೇಳಿದ್ರೆ ನೋಡಿ, ಈಗ ನಾರ್ಮಲಾಗಿ ಈ ರೀತಿ ಇರುತ್ತಲ್ವಾ, ಕಾಣಿಸ್ತಾ ಇದೆ ಅಲ್ವಾ. ಒಂದು ನಿಮಿಷ ನಾನು ಈಗ ಥ್ರೆಡ್ನ ತೆಗೆದ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಮೂವ್ ಆಗುತ್ತೆ ಅಂದ್ಬಿಟ್ಟು. ನೀಡಲ್ಲಿ ನೋಡಿ ಸೆಂಟರ್ಗೆ ಕರೆಕ್ಟಾಗಿದೆ. ಈ ಥರ ನಾವು ಡೈರೆಕ್ಟ್ ಸ್ಟಿಚ್ ಮಾಡುವಾಗ ಈ ರೀತಿ ಹೋಗುತ್ತೆ, ಈ ಥರ ಸ್ಟಿಚ್ ಆಗುತ್ತೆ. ಅದೇ ನಾವು ಥ್ರೆಡ್ ಪೈಪಿಂಗ್ ಮಾಡೋದಕ್ಕೂ ಈಸಿ ಆಗಬೇಕು, ನಾರ್ಮಲ್ ಸ್ಟಿಚಿಂಗು ಈಸಿ ಆಗಬೇಕು ಅಂತ ಹೇಳಿದ್ರೆ ಜಸ್ಟ್ ಒಂದೇ ಒಂದು ನಾವು ಚೇಂಜಸ್ನ ಮಾಡ್ಕೊಳ್ಬೇಕು. ಅದು ಜಸ್ಟ್ ನಾವು ಈ ಒಂದು ಸ್ಕ್ರೂ ಡ್ರೈವರ್ನ ತಗೊಂಡು ನೋಡಿ ನಾನು ಯಾವ ರೀತಿ ಚೇಂಜಸ್ ಮಾಡ್ಕೊಳ್ತಾಯಿದ್ದೀನಿ ನೋಡಿ, ಈ ರೀತಿ ಇಟ್ಕೊಳ್ಬೇಕು. ಈ ನೀಡಲ್ಗೂ ಈ ಫೂಟ್ಗೂ ನಿಮಗೆ ಲೆಫ್ಟ್ ಸೈಡ್ ಬೇಕು ಪೈಪಿಂಗ್ ಅಂತ ಹೇಳಿದ್ರೆ ಈ ಥರ ಇಟ್ಕೊಳ್ಳಿ. ಲೆಫ್ಟ್ ಸೈಡ್ಗೆ ಪೈಪಿಂಗ್ ಕೊಡೋ ಥರ ಇಟ್ಕೊಬೋದು. ಈ ಕಡೆ ಇಟ್ಕೊಂಡ್ರೆ ರೈಟ್ ಸೈಡ್ಗೆ ಬರುತ್ತೆ. ಈ ರೀತಿ ಇಟ್ಕೊಂಡು ಸ್ವಲ್ಪ ನಾವು ಈ ಫೂಟ್ನ ಬೆಂಡ್ ಮಾಡಬೇಕು. ಈ ಥರ ಇಟ್ಕೊಂಡು ನೋಡಿ ನಾನು ತಿರುಗಿಸ್ತೀನಿ. ಸ್ವಲ್ಪ ಈ ಕಡೆ ಲೆಫ್ಟಿಗೆ ನಾನು ಪುಷ್ ಮಾಡ್ತಾಯಿದ್ದೀನಿ ನೋಡಿ. ಆಯಿತು, ಲೆಫ್ಟಿಗೆ ಪುಷ್ ಆಯಿತು ನೋಡಿ. ಈಗ ನೋಡಿ ನೀಡಲ್ಲು ಹೋಗುತ್ತೆ, ಬಟ್ ಗ್ಯಾಪ್ ಇದೆ, ಲೆಫ್ಟಿಗೆ ಸ್ವಲ್ಪ ಗ್ಯಾಪ್ ಇದೆ. ಕಾಣಿಸ್ತಾ ಇದೆ ಅಲ್ವಾ, ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ಗ್ಯಾಪ್ ಇದೆ ನಮಗೆ, ಈ ಸೈಡು ಗ್ಯಾಪ್ ಇದೆ. ಈ ಸೈಡ್ ಏನಿದೆ, ಈ ಫೂಟ್ ಪಕ್ಕದಲ್ಲೇ ನೀಡಲ್ಲಿದೆ ನೋಡಿ. ಈ ಫೂಟ್ ಪಕ್ಕದಲ್ಲೇ ಝೂಮ್ ಮಾಡ್ತೀನಿ ನೋಡಿ. ನೋಡಿ ಈ ಫೂಟ್ ಪಕ್ಕದಲ್ಲಿ ಗ್ಯಾಪ್ ಇಲ್ಲ, ಇದ್ರ ಪಕ್ಕನೇ ಇದೆ, ಕಾಣಿಸ್ತಾ ಇದೆ ಅಲ್ವಾ. ಬಟ್ ಇಲ್ಲಿ ನಮಗೆ ಗ್ಯಾಪ್ ಇದೆ. ಸೊ ನಾವು ಆರಾಮಾಗಿ ಥ್ರೆಡ್ ಪೈಪಿಂಗ್ ಎಲ್ಲ ಆರಾಮಾಗಿ ಇದೇ ಫೂಟಲ್ಲಿ ಮಾಡ್ಕೊಳ್ಬೋದು. ಬಟ್ ಸ್ಟಿಚಿಂಗು ಕೂಡ ನಾರ್ಮಲಾಗೇ ಬರುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ ನೋಡಿ. ನೀಡಲ್ಲಿ ನೀಟಾಗಿ ಒಳಗಡೆ ಹೋಗ್ತಾ ಇದೆ. ಬಟ್ ನಮಗೆ ಇಲ್ಲಿ ಗ್ಯಾಪ್ ಬೇಕು. ಥ್ರೆಡ್ ಪೈಪಿಂಗ್ ಕೊಡುವಾಗ ಥ್ರೆಡ್ ಮೇಲ್ಗಡೆನೇ ಸ್ಟಿಚಿಂಗ್ ಬಿಡೋ ಇದಿರುತ್ತೆ, ಚಾನ್ಸಸ್ ಇರುತ್ತೆ. ಈ ರೀತಿ ನಾವು ಅಡ್ಜಸ್ಟ್ ಮಾಡಿಕೊಂಡಾಗ ಸ್ಟಿಚಿಂಗು ನೀಟಾಗಿ ಬರುತ್ತೆ, ಫಿನಿಶಿಂಗು ಕೂಡ ಚೆನ್ನಾಗಿ ಬರುತ್ತೆ. ಕಾಣಿಸ್ತಾ ಇದೆ ಅಲ್ವಾ. ನಾವು ಮೊದಲು ಇದ್ದಿದ್ದಕ್ಕೂ ಇವಾಗ ಇದ್ದಿದ್ದಕ್ಕೂ ಇಷ್ಟೇ ಚೇಂಜಸ್ಸು. ನಿಮಗೆ ಬೇಡ ರೈಟ್ ಸೈಡ್ಗೆ ನಮಗೂ ಪೈಪಿಂಗ್ ಮಾಡ್ಕೊಳ್ಳೋ ಥರ ಬೇಕು ಅಂತ ಹೇಳಿದ್ರೆ ನೀವು ಇದನ್ನು ಸ್ವಲ್ಪ ಈ ರೀತಿ ಮೂವ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಈಗ ನಾನು ಪುಷ್ ಮಾಡ್ತಾಯಿದ್ದೀನಿ. ಈ ಥರ ಪುಷ್ ಮಾಡ್ಕೊಳ್ಳಿ. ಆ ನೀಡಲ್ಗೆ ಆ ಫೂಟ್ ಪಕ್ಕದಲ್ಲೇ ನೀಡಲ್ ಬರಬೇಕು ಆ ಥರ. ಈಗ ಸೆಂಟರ್ಗಿದೆ. ಈಗ ಸ್ವಲ್ಪ ನಾವು ಈ ಥರ ಇಟ್ಕೊಂಡು ನೋಡಿ ಈ ಥರ ಮಾಡ್ಕೊಳ್ಬೇಕು ನೋಡಿ. ಇವಾಗ ನಮಗೆ ಈ ಕಡೆ ಗ್ಯಾಪ್ ಬಂತು, ಕಾಣಿಸ್ತಾ ಇದೆಯಲ್ಲ, ಈ ಕಡೆ ಗ್ಯಾಪ್ ಬಂತು ನಮ್ಗೆ ಇವಾಗ ನೋಡಿ, ಕಾಣಿಸ್ತಾ ಇದೆಯಲ್ಲ. ಬಟ್ ನೀಡಲ್ಲ ನಾರ್ಮಲ್ ಸ್ಟಿಚ್ ನಾವು ಮಾಡ್ಕೊಳ್ಬೋದು. ಬಟ್ಟು ಇನ್ನೂ ಸ್ವಲ್ಪ ಮೂವ್ ಮಾಡಬೇಕು. ನೋಡಿ ಈಗ ಎಕ್ಸಾಕ್ಟಾಗಿ ಆಗಿದೆ. ನಮಗೆ ಆವಾಗವಾಗ ಫೂಟ್ನ ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ. ಇದು ಪರ್ಮನೆಂಟಾಗಿ ಇದೇ ರೀತಿ ಇರುತ್ತೆ. ನಾವು ಸ್ಟಿಚಿಂಗಿಗೂ ಇದೇ ಯೂಸ್ ಮಾಡ್ಬೋದು, ಪೈಪಿಂಗಿಗೂ ಕೂಡ ಇದನ್ನೇ ಯೂಸ್ ಮಾಡ್ಬೋದು. ನೋಡಿ ಕಾಣಿಸ್ತಾ ಇದೆಯಲ್ಲ, ಈ ಕಡೆ ನಮಗೆ ಇವಾಗ ಗ್ಯಾಪ್ ಜಾಸ್ತಿ ಇದೆ, ಬಟ್ ಈ ಕಡೆ ಗ್ಯಾಪ್ ಇಲ್ಲ. ಈ ಸೈಡ್ ನಮಗೆ ಅಷ್ಟು ಗ್ಯಾಪ್ ಇಲ್ಲ. ಈ ಥರ ಒಂದು ಸೆಟ್ಟಿಂಗ್ ಮಾಡಿಕೊಂಡ್ರೆ ಸಾಕು, ಆರಾಮಾಗಿ ನಾವು ಥ್ರೆಡ್ ಪೈಪಿಂಗ್ ಎಲ್ಲ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು.